ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕಾರಣ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಡೆಸಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಮುಂದಾಗಿರೋದ್ರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಈ ಕ್ಷಣಕ್ಕೂ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕಿದೆ ಕೈ ಸರ್ಕಾರ. ಪ್ರಿಯಾಂಕ್ ಖರ್ಗೆ ಮೇಲೆ ಮುಗಿಬಿದ್ದಿದೆ ಬಿಜೆಪಿಯ ಪಡೆ. ಎರಡು ಪಕ್ಷಗಳ ಲೆಕ್ಕಾಚಾರವು ಬಿಹಾರದ ಎಲೆಕ್ಷನ್ ಮೇಲೇನೆ. ಬಿಹಾರ ಎಲೆಕ್ಷನ್ ಅಲ್ಲಿ ಲಾಭ ಪಡೆದುಕೊಳ್ಳುವುದಕ್ಕೆ ಗೇಮ್ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಈ ಹಿಂದೆ ಕರ್ನಾಟಕದಲ್ಲಿ ಸದ್ದು ಮಾಡಿದ್ದ ಹಿಜಾಬ್ ವಿಚಾರ, ಬಟ್ ಈ ಬಾರಿ ಆರ್ಎಸ್ಎಸ್ ವಿಚಾರ ಸದ್ದು ಮಾಡ್ತಾ ಇದೆ. ಇದೇ ವಿಚಾರವನ್ನ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಮೋದಿ ಅವರು, ಹಿಜಾಬ್ ವಿಚಾರವನ್ನ. ಅದೇ ವಿಚಾರದಿಂದ ಯುಪಿಯಲ್ಲಿ ಭಾರಿ ರಾಜಕೀಯ ಲಾಭವನ್ನ ಕೂಡ ಬಿಜೆಪಿ ಗಳಿಸಿತ್ತು. ಈಗ ಅದೇ ಫಾರ್ಮುಲಾ ಟ್ರೈ ಮಾಡಬೇಕು ಅಂತ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ. ಇಲ್ಲಿ ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಮಾಡಿ ಬಿಹಾರದ ಲಾಭ ಪಡೆದುಕೊಳ್ಳುವಂತಹ ಪ್ಲಾನಿಂಗ್ ನಲ್ಲಿ ಕಾಂಗ್ರೆಸ್ ಪಾಳಿಯ ಇದೆ. ಇದರ ನಡುವೆ ಬಿಜೆಪಿಯಿಂದಲೂ ಕೂಡ ಇದೇ ಅಸ್ತ್ರ ಬಳಸೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್. ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಇಲ್ಲೂ ಇದೇ ರೀತಿ ಆಗುತ್ತೆ ಅಂತ ಬಿಂಬಿಸುವ ಪ್ರಯತ್ನ ಬಿಜೆಪಿ ಪಡೆಯಿಂದ. ಇದೇ ಅಸ್ತ್ರ ಬಳಸ್ಕೊಳ್ಳೋದಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಾ ಇದ್ರೆ, ಅದಕ್ಕೆ ಪ್ರತಿತಂತ್ರ ಅನ್ನೋ ರೀತಿಯಲ್ಲಿ ಬಿಜೆಪಿ ಕೂಡ ಇದೇ ಅಸ್ತ್ರ ಬಳಕೆ ಮಾಡೋ ಮೂಲಕ ಬಿಹಾರದಲ್ಲಿ ಎಲೆಕ್ಷನ್ ಅನ್ನ ಗೆಲ್ಲುವಂತಹ ತಂತ್ರ ಪ್ರತಿತಂತ್ರ ಎರಡೂ ಪಕ್ಷಗಳಿಂದ ಆಗ್ತಾ ಇದೆ ಅಂತ. ಬಟ್ ಯಾವ್ದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು.